ಆಮೇಲೆ ಕೆಲ ಸಾಮಾನುಗಳನ್ನು ಅಮೇರಿಕಾ ಏನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಅಮೇರಿಕಾ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಪ್ರೊಡ್ಯೂಸ್ ಮಾಡಿದರೂ ಕೂಡ ಅದರ ಈಗ ಕಾರ್ ಫಾರ್ ಎಕ್ಸಾಂಪಲ್, ಸ್ಪೇರ್ ಪಾರ್ಟ್ಸ್ಗಳು ಬೇರೆ ದೇಶದಿಂದ ಬರ್ತವೆ. ನಿಮಗೆ ಬೇರೆ ಬೇರೆ ಸಾಮಾನುಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಟ್ಯಾಕ್ಸ್ಗಳನ್ನು ತೆಗೆದುಕೊಂಡು ಅಲ್ಲಿ ಉತ್ಪಾದನೆ ಮಾಡಿದರೂ ಕೂಡ ಉತ್ಪಾದನಾ ಶುಲ್ಕ ಜಾಸ್ತಿ ಆಗುತ್ತೆ, ವೇಜಸ್ಗಳು ಜಾಸ್ತಿ ಆಗ್ತವೆ. ಈಗ ನಿಮಗೆ ಬಾಂಗ್ಲಾದೇಶದಲ್ಲಿ ಯಾಕೆ ಹೋದರು, ಯಾಕೆ ಗಾರ್ಮೆಂಟ್ ಹಬ್ ಆಯಿತು ಬಾಂಗ್ಲಾದೇಶ್? ವೇಜಸ್ಗಳು ಕಡಿಮೆ ಇರುವೆ ಅನ್ನೋ ಕಾರಣಕ್ಕೋಸ್ಕರ. ಯಾಕೆ ಭಾರತದಲ್ಲಿ ಕಾಲ್ ಸೆಂಟರ್ಗಳ ಸಂಖ್ಯೆ ಜಾಸ್ತಿ ಆಯಿತು, ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ನ ಕಾಲ್ ಸೆಂಟರ್ ಯಾಕೆ ಜಾಸ್ತಿ ಆಯಿತು? ಯಾಕಂದರೆ ಇಲ್ಲಿ ವೇಜಸ್ಗಳು ಕರೆಸ್ಪಾಂಡಿಂಗ್ಲಿ ಕಮ್ಮಿ ಇವೆ ಅನ್ನುವ ಕಾರಣಕ್ಕೋಸ್ಕರ. ಡೊನಾಲ್ಡ್ ಟ್ರಂಪ್ ಏನು ಬಯಸ್ತಾ ಇದ್ದಾರೆ ಅದು ನಿಜಕ್ಕೂ ಸಾಧ್ಯ ಆಗುತ್ತಾ, ಅಥವಾ ಇದೊಂದು ರೀತಿಯ ಎಕನಾಮಿಕ್ ತಲ್ಲಣವನ್ನು, ಆರ್ಥಿಕವಾಗಿರ್ತಕ್ಕಂಥ ತಲ್ಲಣವನ್ನು ಸೃಷ್ಟಿಸುತ್ತಾ ಅಂತಕ್ಕಂಥದ್ದರ ಬಗ್ಗೆ ಕುತೂಹಲ ಇದೆ. ಆದರೆ ಒಂದು, ಬ್ರಿಟನ್ ಪ್ರಧಾನಿ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಟೆಲಿವೈಸ್ಡ್ ಸ್ಪೀಚನ್ನು ಮಾಡಿದರು. ಅವ್ರು ಹೇಳ್ತಿರ್ತಕ್ಕಂಥದ್ದು ಆಶ್ಚರ್ಯಕರ ಅನ್ನಿಸ್ತು ನನಗೆ. ಅವ್ರು ಹೇಳ್ತಿದ್ದಾರೆ ದಿಸ್ ಈಸ್ ಎಂಡ್ ಆಫ್ ಗ್ಲೋಬಲೈಸೇಷನ್ ಅಂತ. ಅಂದರೆ ಜಾಗತೀಕರಣದ ಅಂತ್ಯದ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ನೋಡಿ, ಮೊದಲನೇ ಮಹಾಯುದ್ಧದ ಮೊದಲು ಎಲೀಟ್ಗಳು ಮಾತ್ರ ಜಾಗತೀಕರಣದ ಪೈಪೋಟಿಯಲ್ಲಿದ್ದರು. ಅಂದರೆ ಈಗ ಬ್ರಿಟನ್ನ ವಸಾಹತಾಗ ನಾವಿದ್ವಿ, ಆಫ್ರಿಕಾ ಕೂಡ ಬ್ರಿಟನ್ನಿನ ವಸಾಹತಾಗಿತ್ತು, ಫ್ರಾನ್ಸ್ನ ವಸಾಹತುಗಳಿದ್ವು, ಪೋರ್ಚುಗೀಸರ ವಸಾಹತುಗಳಿದ್ವು. ಮೊದಲನೇ ಮತ್ತು ಎರಡನೇ ಮಹಾಯುದ್ಧ ನಡೆದ ನಂತರ ಒಂದು ಶೀತಲ ಸಮರ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ಮಧ್ಯೆ ಪ್ರಾರಂಭ ಆಯಿತು. ಒಂದು ಓಪನ್ ಸೊಸೈಟಿ, ಒಂದು ಕಮ್ಯುನಿಸ್ಟ್ ಸೊಸೈಟಿ ಅನ್ನುವ ದೃಷ್ಟಿಕೋನದಿಂದ 1991ರಲ್ಲಿ ಯಾವತ್ತು ಸೋವಿಯತ್ನ ವಿಘಟನೆ ಆಯಿತು, ಗೋರ್ಬಚೇವ್ರ ಪೆರೆಸ್ಟ್ರಾಯ್ಕಾ ನಂತರ ಸೋವಿಯತ್ ವಿಘಟನೆ ಆಯಿತು, ಕಮ್ಯುನಿಸ್ಟ್ ರಿಜಿಮ್ ಬಿದ್ದು ಹೋಯಿತು. ಒಂದು ಕಡೆ ಅಮೆರಿಕಾದ ಮೊನೋಪಲಿ ಶುರು ಆಯಿತು, ನಿಧಾನಗತಿಯಲ್ಲಿ ಚೈನಾ ಬೆಳಿಲಿಕ್ಕೆ ಶುರು ಆಯಿತು. ಈಗ ಅಮೆರಿಕ ಹೇಳ್ತಾ ಇದೆ ನಾವು ಪ್ರೊಟೆಕ್ಷನ್ ನ್ಯಾಷನಲಿಸಮ್ ಮಾಡ್ತೀವಿ, ನಮ್ಮ ರಾಷ್ಟ್ರೀಯತೆ ಏನು ಅಂತಂದರೆ ನಮ್ಮಲ್ಲೇ ನೀವು ನಿರ್ಮಾಣ ಮಾಡಿ, ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ, ನಮ್ಮ ಗೂಡ್ಸ್ಗಳನ್ನು ನಾವೇ ತಯಾರಿಸ್ತೀವಿ ಅಂತಕ್ಕಂಥದ್ದನ್ನು ಅಮೆರಿಕ ಹೇಳ್ತಾ ಇದೆ. ಅಂದರೆ ಒಂದು ಚಕ್ರ ಸುತ್ತು ಬರ್ತಾ ಇದೆ. ಇದರ ಅರ್ಥ ಬೇರೆ ದೇಶಗಳಿಗೇನು, 25% ಎಕನಾಮಿ ಒಂದು ಕಡೆ, 75% ಎಕನಾಮಿ ಒಂದು ಕಡೆ. ಆ ಎರಡರ ಮಧ್ಯೆ ಈಗ ಚೈನಾ ಹೇಳ್ತಾ ಇದೆ ಅಮೆರಿಕ ನಮ್ಮ ಮೇಲೆ 54% ಹಾಕ್ತಾ ಇದ್ದೇವೆ, ನಾವು 55% ಟ್ಯಾಕ್ಸನ್ನು ಅಮೆರಿಕನ್ ಗೂಡ್ಸ್ಗಳಿಗೆ ಹಾಕ್ತೀವಿ. ಯುರೋಪಿಯನ್ ಯೂನಿಯನ್ ಮತ್ತು ಬ್ರಿಟನ್ನಿನ ಪ್ರಧಾನಿ ಕೂಡ ಹೇಳ್ತಾ ಇದ್ದಾರೆ ಅವ್ರೇನು ಮಾಡ್ತಾರೆ ಅದನ್ನು ನಾವು ಮಾಡಲೇಬೇಕು. ಪಕ್ಕದ ಕೆನಡಾ ಕೂಡ ಅದನ್ನು ಮಾಡ್ತಾ ಇದೆ, ನಾಳೆ ಭಾರತ ಕೂಡ ಅದನ್ನು ಮಾಡಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.